ಆರಂಕುಶವಿಟ್ಟಡಂ ನೆನೆವುದೆನ್ನ ಮನಂ ಬನವಾಸಿ ದೇಶ ಅಂತ ಪಂಪ ಹೇಳಿದ ಸಾಲು ಈಗ ನನಗೂ ಅನ್ವಯಗೊಳ್ತಾ ನಮ್ಮ ಹುಟ್ಟೂರು ನಮ್ಮ ಬದುಕನ್ನ, ನಮ್ಮ ಮಾತುಗಳನ್ನು ಹೇಗೆ ಪ್ರಭಾವಿಸ್ತದೆ ಅನ್ನೋದು ನೆನಪಾಗ್ತಾ ಇದೆ. ಕವಿಗೋಷ್ಠಿಯಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಕವಿಗಳೇ, ಸಮ್ಮೇಳನದ ಸರ್ವಾಧ್ಯಕ್ಷರೇ, ಸಾಹಿತ್ಯ ಪರಿಷತ್ತಿನ ಸರ್ವರೇ, ನನ್ನೂರಿನ ಎಲ್ಲ ಪ್ರೀತಿಯ ಜನಗಳೇ, ಇಲ್ಲೇ ಪಕ್ಕದಲ್ಲಿ ನನ್ನ ಕಣ್ಣಳತೆಗೆ ಸಿಗುವಂತಹ ಒಂದು ಮನೆಯಲ್ಲಿ ಕನ್ನಡದ ಶ್ರೇಷ್ಠ ಸಾಹಿತಿಯೊಬ್ಬರು ಬಾಳಿ ಹೋಗಿದ್ದಾರೆ. ಕೆ ಗಂಗಾಧರನ್ ಎನ್ನುವಂತಹ ಒಬ್ಬ ವ್ಯಕ್ತಿ. ಆ ವ್ಯಕ್ತಿ ಕೊಡಗು ಮತ್ತು ಕೊಡಗಿನ ಸಾಹಿತ್ಯ, ಅದರಲ್ಲೂ ಸೋಮವಾರಪೇಟೆ, ಅದರಲ್ಲೂ ಐಗೂರು, ಅದರಲ್ಲೂ ಕಾಜೂರು, ಈ ನೆಲದ ಬಗ್ಗೆ ಅದೆಷ್ಟು ಪ್ರೀತಿಯನ್ನ ಹೊಂದಿದ್ರು ಅಂತಂದ್ರೆ ಇಲ್ಲಿನ ಪ್ರತಿಯೊಬ್ಬರ ಬಗ್ಗೆ ಗಂಟೆಗಟ್ಟಲೆ ಚರ್ಚೆ ಮಾಡ್ತಾ ಇದ್ರು. ಕುವೆಂಪು ಭಾಷಾ ಭಾರತೀಯ ಗೌರವ ಪ್ರಶಸ್ತಿಯನ್ನು ಪಡೆದ ಆ ಮಹಾನ್ ಚೇತನವನ್ನ ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳ್ತೇನೆ ಮತ್ತು ನನ್ನ ಊರಿನ ಪ್ರತಿಯೊಬ್ಬರಿಗೂ ಆ ಹೆಸರು ಗೊತ್ತಿರಲಿ ಅಂತ ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೇನೆ. ಈ ಹಳ್ಳಿಯಲ್ಲಿ ಕವಿತೆ ಇದೆ. ನಾವು ಸಣ್ಣದ್ರಲ್ಲಿ ಬರುವಂತಹ ಸಂದರ್ಭದಲ್ಲಿ ನಮ್ಮ ಊರಿನ ಒಬ್ಬ ರೈತ ರಾಮಣ್ಣ ಅಂತ ಅವರು ಹಾಡುವ ಹಾಡು ಒಂದು ಕವಿತೆಯ ಹಾಗೆ ಕೇಳ್ತಾ ಇತ್ತು. ದಾರಿಯಲ್ಲಿ ಬರುವಂತಹ ದನ ಮೇಯಿಸ್ತಾ ಇದ್ದಂತಹ ರಾಜಣ್ಣ ಅವರು ನುಡಿಸ್ತಾ ಇದ್ದಂತಹ ಕೊಳಲು ಅದು ಕೂಡ ಕವಿತೆ ಅಂತ ಕೇಳಿಸ್ತಾ ಇತ್ತು. ಅಲ್ಲಲ್ಲಿ ಭೇಟಿ ಆಗ್ತಿದ್ದಂತಹ ಸಜ್ಜಳ್ಳಿಯ ಸೀತೆ ಅಜ್ಜಿ ಅವರ ಮಾತುಗಳು ಅದು ಕೂಡ ಕವಿತೆ ಹಾಗೆ ಕಾಣಿಸ್ತಾ ಇತ್ತು. ಹಳ್ಳಿಯಲ್ಲಿ ಕವಿತೆ ಇದೆ, ನಮ್ಮ ಬದುಕಲ್ಲಿ ಕವಿತೆ ಇದೆ. ಮೊನ್ನೆ ಒಂದು ಸಾಲನ್ನ ನೋಡ್ತಾ ಇದ್ದೆ, ಯಾರೋ ಕಳಿಸಿದಂತ ಒಂದು ಸಾರು. ಹಸಿವಿನಿಂದ ಸತ್ತವರ ತಿಥಿಯಲ್ಲಿ ಮನುಷ್ಯರು ಊಟವನ್ನೇ ಬಯಸುತ್ತಾರೆ. ಹೀಗೆ ನಮ್ಮ ಜನಮಾನಸದಲ್ಲಿ ಪದ್ಯ ಇದೆ. ಆ ಪದ್ಯವನ್ನ ನಾವು ಬರಿಬೇಕು ಅಂತಂದ್ರೆ ನಮ್ಮ ಅನುಭವಗಳು ಪಕ್ವಗೊಳ್ಳಬೇಕು. ಅನುಭವಗಳು ಹದಗೊಂಡು ಅನನ್ಯವಾಗಿ ಹೊರಬಂದ್ರೆ ಕವಿತೆ ಆಗ್ತದೆ. ಅನನ್ಯ ಅಂತಂದ್ರೆ ಎಲ್ಲರೂ ಎಲ್ಲವನ್ನೂ ನೋಡಿರ್ತೇವೆ, ಆದ್ರೆ ಕವಿ ಅದನ್ನು ವಿಶೇಷವಾಗಿ ನೋಡ್ತಾರೆ. ಕವಿ ನೋಡುವಂತಹ ಸಂಗತಿ ಎಲ್ಲರದ್ದೂ ಆಗಿರ್ತದೆ, ಆದರೆ ಎಲ್ಲರೂ ಅದನ್ನು ಅನುಭವಿಸೋದಿಲ್ಲ. ಆ ತರ ಅವರಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೊಂದು ವಿಶೇಷವಾದ ಧ್ಯಾನ, ವಿಶೇಷವಾದ ಆಲೋಚನೆ ಮತ್ತು ಒಂದು ರೂಪ ಕೊಡುವಂತಹ ಸಾಮರ್ಥ್ಯ ಬೇಕಾಗ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅಧ್ಯಯನ ಬೇಕಾಗ್ತದೆ. ಇಲ್ಲಿ ಕವಿತೆ ಯಾಕೆ ಬರಿಬೇಕು ಅನ್ನುವಂತಹ ಒಂದು ಚೋದ್ಯ ಮುಖ್ಯ ಆಗ್ತದೆ. ಯಾಕಂದ್ರೆ ಈಗ ಎಐ ಹತ್ರ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹತ್ರ ನಾವು ಕೇಳಬಹುದು, ಒಂದು ಪದ್ಯವನ್ನ ಬರೆದು ಕೊಡು. ಐಗೂರಿನ ಸಾಹಿತ್ಯ ಸಮ್ಮೇಳನ ಅಂತಂದ್ರೆ 1 ನಿಮಿಷದ ಒಳಗೆ ಅದು ಪದ್ಯವನ್ನ ಬರೆದು ಕೊಡ್ತದೆ. ನಮಗೆ ಲೆಮಾರ್ಕ್ನ ಒಂದು ಥಿಯರಿ ಇದೆ, ಅದು ನಿಮಗೆ ಗೊತ್ತಿರಬಹುದು. ನಾವು ಯಾವ ಅಂಗವನ್ನ ಬಳಸೋದಿಲ್ಲ ಅದು ನಿಷ್ಪ್ರಯೋಜಕ ಅಂತ. ನೋಡಿ ಎಂತಹ ಸ್ಥಿತಿಯಲ್ಲಿ ನಾವಿದ್ದೀವಿ, ಎಂತಹ ಅತಂತ್ರದ ಸ್ಥಿತಿಯಲ್ಲಿ ಇದ್ದೀವಿ ಅಂದ್ರೆ ನಮ್ಮ ಮಿದುಳನ್ನ ಮತ್ತೊಂದಕ್ಕೆ ಅಡವಿಟ್ಟು ನಮ್ಮ ಆಲೋಚನೆಗಳನ್ನ ಅದಕ್ಕೆ ಹೊರಿಸಿ ಅದರಿಂದ ನಾವು ಸಹಾಯವನ್ನ ಬಯಸ್ತಾ ಇದ್ದೇವೆ. ಮುಂದೊಂದಿನ ಲೆಮಾರ್ಕ್ ಹೇಳಿದಂತ ಈ ಥಿಯರಿ ಯಾವುದನ್ನ ನಾವು ಬಳಸೋದಿಲ್ವೋ ಅದು ನಿಷ್ಪ್ರಯೋಜಕ ಅನ್ನೋದು ನಮ್ಮ ಮನಸ್ಸಿಗೂ ನಮ್ಮ ಮಿದುಳಿಗೂ ಕೂಡ ಬರುವಂತಹ ಸಾಧ್ಯತೆ ತುಂಬಾ ದೂರವೇನಿಲ್ಲ. ನಮ್ಮ ಮಿದುಳನ್ನ ಆಲೋಚನೆಯ ಮೂಲಕ, ಜ್ಞಾನದ ಮೂಲಕ, ಬುದ್ಧಿಯ ಮೂಲಕ ಸವಿಸಿ ಅದನ್ನು ಹೊಳಪು ಮಾಡಬೇಕಾದಂತಹ ಒಂದು ಅವಶ್ಯಕತೆ ನಮ್ಮ ಎದುರಿಗಿದೆ. ಓದು, ಇಂತಹ ಸಾಹಿತ್ಯ ಸಮ್ಮೇಳನಗಳಿಂದ ನಮಗೆ ಆ ಓದನ್ನ ಹುಟ್ಟಿಸುವಂತಹ, ಪ್ರತಿ ಮನೆಗಳಲ್ಲಿ ಹುಟ್ಟಿಸುವಂತಹ ಕೆಲಸ ಮಾಡಬೇಕಾಗಿದೆ. ಇವತ್ತಿನ ಈ ಕವಿಗೋಷ್ಠಿಯಲ್ಲಿ ನಮ್ಮ ತಾಲೂಕಿನ 9 ಮಂದಿ ಜೊತೆಗೆ ಒಂದು ಗಾಯನ, ನೀವದನ್ನ ಆಲಿಸಿದ್ದೀರಿ. ಬಹುತೇಕ ಕವಿತೆಗಳ ಆತ್ಮ ಹೆಣ್ಣಾಗಿತ್ತು. ನಮ್ಮ ಸರ್ವಾಧ್ಯಕ್ಷರು ಅದನ್ನೇ ಹೇಳ್ತಾ ಇದ್ರು. ನಮ್ಮ ಎಲ್ಲ ಆಲೋಚನೆಗಳು ಕಡೆಗೂ ಹೆಣ್ಣಿನ ಮೇಲೆ ಕೇಂದ್ರೀಕೃತ ಆಗ್ತದೆ ಅಂತ. ಅದರ ಜೊತೆಗೆ ಮಕ್ಕಳ ಹಕ್ಕುಗಳು, ಸಾಹಿತ್ಯದ ಕುರಿತ ವಿಚಾರಗಳು, ಬದುಕನ್ನ ಹೇಗೆ ನಾವು ಗ್ರಹಿಸಬೇಕು ಅನ್ನುವಂಥ ವಿಚಾರಗಳು, ಇವೆಲ್ಲವೂ ಒಳಗೊಂಡಿತ್ತು. ಇವುಗಳು ವಿಶೇಷವಾಗಿ ಬೇರೊಂದು ಲಯದಲ್ಲಿ, ಬೇರೊಂದು ನೆಲೆಗಟ್ಟಲ್ಲಿ ನಮಗೆ ಮುಂದಿನ ತಲೆಮಾರಿಂದ ಬರಬೇಕು ಅನ್ನುವಂಥ ನಿರೀಕ್ಷೆಯೊಂದಿಗೆ ನಮ್ಮ ತಲೆಮಾರು, ನಮ್ಮ ಪರಂಪರೆ, ನಮ್ಮ ಚರಿತ್ರೆಯನ್ನು ನೋಡಿದಾಗ ನಾವು ನಮ್ಮ ಸ್ವಾತಂತ್ರ್ಯ ಹೋರಾಟದ ಅಲ್ಲಿಂದ ಅಥವಾ ಅದರ ಹಿಂದೆ ನಮ್ಮ ಬಸವಣ್ಣ
ಅಕ್ಕ ಮಹಾದೇವಿ, ಪಂಪ, ರಾಜರ ಕಾಲದಲ್ಲಿದ್ದೇ ರಾಜರ ಹುಳುಕುಗಳನ್ನ ತೋರಿಸಿದಂಥ ಮಹಾನ್ ಕವಿಗಳು ಅವರೆಲ್ಲ, ದಾರ್ಶನಿಕರು. ಕವಿಗಳು ಕೇವಲ ಹೊಗಳು ಭಟ್ಟರಲ್ಲ, ಒಂದು ಕಾಲದ ಆತ್ಮವನ್ನ ಅವರು ಹೊರಗಿಡ್ತಾರೆ. ಅದರಿಂದ ಅದು ಸಂಸ್ಕೃತಿ, ಅದು ಚರಿತ್ರೆ, ಅದು ರಾಜಕೀಯ. ಒಂದಷ್ಟು ಕಾಲದ ನಂತರ ಒಬ್ಬರ ಕವಿತೆಯನ್ನು ಓದಿದರೆ ನಮಗೆ ಯಾವ ಚರಿತ್ರೆಯು, ಯಾವ ರಾಜಕೀಯವು ಅಥವಾ ಯಾವ ಭೂಗೋಳ ಇವುಗಳನ್ನೆಲ್ಲ ಓದಬೇಕಾಗಿಲ್ಲ. ಕವಿತೆ ಅದನ್ನು ಬೇರೆಯ ಲಯದಲ್ಲಿ, ಬೇರೆಯ ಅರ್ಥದಲ್ಲಿ ಕಟ್ಟಿಕೊಡ್ತದೆ. ನಾವೆಲ್ಲ ಅಧ್ಯಯನಶೀಲರಾಗೋಣ. ಒಂದು ಮಾತು, ನಮ್ಮ ಕವಿತೆ ನಮ್ಮ ಹೃದಯವನ್ನ ಅರಳಿಸ್ತದೆ. ಅಷ್ಟೇ ಅಲ್ಲ, ಈ ಲೋಕದ ಕೆಟ್ಟ ನಡೆಯನ್ನು ಕೂಡ ಪ್ರಶ್ನಿಸಬೇಕು ಕೂಡ. ಬೇಂದ್ರೆ ಅಂತ ಕವಿಗಳೇ ಕವಿತೆಯ ಕಾರಣಕ್ಕಾಗಿ ಜೈಲುವಾಸ ಅನುಭವಿಸಿದ್ದಾರೆ. ನಮ್ಮ ಆಲೋಚನೆಗಳು ಹದಗೊಳ್ಳಲಿ ಮತ್ತು ಇಂತಹ ಸಾಹಿತ್ಯ ಸಮ್ಮೇಳನದಲ್ಲಿ ದುಡಿದಂತಹ ವ್ಯಕ್ತಿಗಳ ಬೆವರು ಕೂಡ ಒಂದು ಕವಿತೆ ಹಾಗೆ. ಅದನ್ನ ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು ಆಯೋಜಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ, ಇಲ್ಲಿ ವಾಚನ ಮಾಡಿದಂತಹ ಎಲ್ಲ ಕವಿಗಳಿಗೆ, ಗಾಯನ ಮಾಡಿದಂತಹ ಗಾಯಕರಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು.